ಎಲ್ಲರಿಗೂ ನಮಸ್ಕಾರ. ಇಂದ್ರ ಟಿವಿಗೆ ಮರಳಿ ಸ್ವಾಗತ. ಇಂದು ನಾನು ನಿಮಗಾಗಿ ಭಾರತದಲ್ಲಿ ಬಿಡುಗಡೆಯಾದ ಹೊಸ ರೆಡ್ಮಿ 12 5G ಸ್ಮಾರ್ಟ್ಫೋನ್ನ ಬಗ್ಗೆ ತಿಳಿಸಲಿದ್ದೇನೆ. ಇದು ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಅತ್ಯಂತ ಕೈಗೆಟುಕುವ 5G ಫೋನ್ಗಳಲ್ಲಿ ಒಂದಾಗಿದೆ ಮತ್ತು ಇದು ಕೆಲವು ಪ್ರಭಾವಶಾಲಿ ವೈಶಿಷ್ಟ್ಯಗಳು ಮತ್ತು ವಿಶೇಷಣಗಳೊಂದಿಗೆ ಬರುತ್ತದೆ. ಮತ್ತೇಗ ತಡ ಬನ್ನಿ ರೆಡ್ಮಿ 12 5Gಯ ಬಗ್ಗೆ ತಿಳಿಯೋಣ. ಡಿಸೈನ್ ಆ್ಯಂಡ್ ಬಿಲ್ಡ್. ರೆಡ್ಮಿ 12 5G ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 3ನಿಂದ ರಕ್ಷಿಸಲ್ಪಟ್ಟ ಗಾಜಿನ ಮುಂಭಾಗ ಮತ್ತು ಹಿಂಭಾಗದೊಂದಿಗೆ ನಯವಾದ ಮತ್ತು ಸೊಗಸಾದ ವಿನ್ಯಾಸವನ್ನು ಹೊಂದಿದೆ. ಇದು 3 ವಿಭಿನ್ನ ಬಣ್ಣಗಳಲ್ಲಿ ಬರುತ್ತದೆ. ಪ್ಲಾಸ್ಟಿಕ್ ಫ್ರೇಮ್ ಅನ್ನು ಹೊಂದಿದೆ. ಜೇಡ್ ಬ್ಲ್ಯಾಕ್, ಪ್ಯಾಸ್ಟಲ್ ಬ್ಲೂ ಮತ್ತು ಮೂನ್ ಸ್ಟೋನ್ ಸಿಲ್ವರ್ ಕಲರ್ಗಳಲ್ಲಿ ಲಭ್ಯವಿದೆ. ಈ ಫೋನ್ 199 ಗ್ರಾಂ ತೂಗುತ್ತದೆ ಮತ್ತು 8.2 mm ದಪ್ಪವನ್ನು ಅಳೆಯುತ್ತದೆ. ಇದು ಹೈಬ್ರಿಡ್ ಡ್ಯುಯಲ್ ಸಿಮ್ ಸ್ಲಾಟ್ ಅನ್ನು ಹೊಂದಿದ್ದು ಅದು 1 TB ವರೆಗೆ ಮೈಕ್ರೋ SD ಕಾರ್ಡ್ಗಳನ್ನು ಬೆಂಬಲಿಸುತ್ತದೆ. ಇದು ಧೂಳು ಮತ್ತು ಸ್ಪ್ಲಾಶ್ ಪ್ರತಿರೋಧಕ್ಕಾಗಿ IP53 ರೇಟಿಂಗ್ ಅನ್ನು ಸಹ ಹೊಂದಿದೆ. ಫೋನ್ 6.79 ಇಂಚಿನ IPS LCD ಡಿಸ್ಪ್ಲೇಯನ್ನು ಹೊಂದಿದೆ. ಜೊತೆಗೆ 90 Hz ರಿಫ್ರೆಶ್ ರೇಟ್, 240 Hz ಟಚ್ ಸ್ಯಾಂಪ್ಲಿಂಗ್ ರೇಟ್ ಅನ್ನು ಸಹ ಹೊಂದಿದೆ. ಅದಲ್ಲದೆ 550 ನಿಟ್ಗಳ ಹೈಯೆಸ್ಟ್ ಬ್ರೈಟ್ನೆಸ್ ಅನ್ನು ಹೊಂದಿದೆ. ಜೊತೆಗೆ ಡಿಸ್ಪ್ಲೇಯು ಮೇಲ್ಭಾಗದಲ್ಲಿ ಸಣ್ಣ ದರ್ಜೆಯನ್ನು ಹೊಂದಿದ್ದು ಹಿಂಭಾಗದಲ್ಲಿ ಫೋನ್ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಅನ್ನು ಹೊಂದಿದ್ದು 50 MP ಮೈನ್ ಸೆನ್ಸಾರ್ ಮತ್ತು 2 MP ಡೆಪ್ತ್ ಸೆನ್ಸಾರ್ ಅನ್ನು ಹೊಂದಿದೆ. LED ಫ್ಲಾಶ್ ಲೈಟ್ ಮತ್ತು ರೆಡ್ಮಿ ಬ್ರ್ಯಾಂಡಿಂಗ್ ಕೂಡ ಇದೆ. ಬಲಭಾಗದಲ್ಲಿ ಫೋನ್ನ ಪವರ್ ಬಟನ್ ಇದ್ದು ಅದು ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಅನ್ನು ಹೊಂದಿದೆ. ಎಡಭಾಗದಲ್ಲಿ ವಾಲ್ಯೂಮ್ ರಾಕರ್ ಇದೆ. ಕೆಳಭಾಗದಲ್ಲಿ USB ಟೈಪ್ ಸಿ ಪೋರ್ಟ್, ಸ್ಪೀಕರ್ ಗ್ರಿಲ್ ಮತ್ತು 3.5 mm ಹೆಡ್ಫೋನ್ ಜಾಕ್ ಇದೆ. ಮೇಲ್ಭಾಗದಲ್ಲಿ ಹೊಂದಾಣಿಕೆಯ ಸಾಧನಗಳನ್ನು ನಿಯಂತ್ರಿಸಲು ಐಆರ್ ಬ್ಲಾಸ್ಟರ್ ಇದೆ. ಪರ್ಫಾರ್ಮೆನ್ಸ್ನ ವಿಷಯಕ್ಕೆ ಬಂದರೆ ರೆಡ್ಮಿ 12 5G ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ 4 Gen 2 ಚಿಪ್ಸೆಟ್ನಿಂದ ಚಾಲಿತವಾಗಿದೆ. ಇದು 4 mm ಪ್ರಕ್ರಿಯೆಯನ್ನು ಆಧರಿಸಿದೆ ಮತ್ತು 2 ಕಾರ್ಟೆಕ್ಸ್ನ A78 ಕೋರ್ಗಳೊಂದಿಗೆ 2.2 GHz ಮತ್ತು 6 ಕಾರ್ಟೆಕ್ಸ್ A55 ಕೋರ್ಗಳೊಂದಿಗೆ 2.0 GHzನಲ್ಲಿ ಕ್ಲಾಕ್ ಮಾಡಲಾದ ಆಕ್ಟಾ ಕೋರ್ CPU ಅನ್ನು ಹೊಂದಿದೆ. GPU Arduino 613 ಆಗಿದೆ. ಇದು ಹೆಚ್ಚಿನ ಆಟಗಳು ಮತ್ತು ಗ್ರಾಫಿಕ್ಸ್ ತೀವ್ರ ಕಾರ್ಯಗಳನ್ನು ಸರಾಗವಾಗಿ ನಿಭಾಯಿಸುತ್ತದೆ. ಫೋನ್ 3 ರೂಪಾಂತರಗಳಲ್ಲಿ ಬರುತ್ತದೆ. 4GB RAM ಪ್ಲಸ್ 128GB ಸ್ಟೋರೇಜ್, 6GB RAM ಪ್ಲಸ್ 128GB ಸ್ಟೋರೇಜ್ ಮತ್ತು 8GB RAM ಪ್ಲಸ್ 256GB ಸ್ಟೋರೇಜ್. ಫೋನ್ ವರ್ಚುವಲ್ ಮೆಮೊರಿಯನ್ನು ಸಹ ಬೆಂಬಲಿಸುತ್ತದೆ. ಅಂದರೆ ಅಗತ್ಯವಿದ್ದಾಗ ಕೆಲವು ಆಂತರಿಕ ಸಂಗ್ರಹಣೆಯನ್ನು ಹೆಚ್ಚುವರಿ ರ್ಯಾಮ್ ಆಗಿ ಬಳಸಬಹುದು. ಫೋನ್ ಆಂಡ್ರಾಯ್ಡ್ 13ನಲ್ಲಿ MIUI 14 ಜೊತೆಗೆ ಕಾರ್ಯನಿರ್ವಹಿಸುತ್ತದೆ. ಇದು ಡಾರ್ಕ್ ಮೋಡ್, ಫ್ಲೋಟಿಂಗ್ ವಿಂಡೋಗಳು, ಸೆಕೆಂಡ್ ಸ್ಪೇಸ್, ಗೇಮ್ ಟರ್ಬೋ, ಅಪ್ಲಿಕೇಶನ್ ಲಾಕ್ ಇತ್ಯಾದಿಗಳಂತಹ ಸಾಕಷ್ಟು ಕಸ್ಟಮೈಸ್ ಆಯ್ಕೆಗಳನ್ನು ಮತ್ತು ವೈಶಿಷ್ಟ್ಯಗಳನ್ನು ನೀಡುತ್ತದೆ. ಬ್ಯಾಟರಿ ಬಗ್ಗೆ ನೋಡೋಣ. ಫೋನ್ 5000 mAh ಬ್ಯಾಟರಿಯನ್ನು ಹೊಂದಿದ್ದು ಮಧ್ಯಮ ಬಳಕೆಯಲ್ಲಿ 1 ದಿನಕ್ಕಿಂತ ಹೆಚ್ಚು ಕಾಲ ಉಳಿಯುತ್ತದೆ. ಫೋನ್ PD ಪ್ರೋಟೋಕಾಲ್ನೊಂದಿಗೆ 18 ವ್ಯಾಟ್ ವೇಗದ ಚಾರ್ಜಿಂಗ್ ಅನ್ನು ಬೆಂಬಲಿಸುತ್ತದೆ ಮತ್ತು ಬಾಕ್ಸ್ನಲ್ಲಿ 22.5 ವ್ಯಾಟ್ ಚಾರ್ಜರ್ನೊಂದಿಗೆ ಬರುತ್ತದೆ. ಕ್ಯಾಮರಾದ ವಿಷಯದಲ್ಲಿ ರೆಡ್ಮಿ 12 5G ಅದರ ಬೆಲೆ ಶ್ರೇಣಿಗೆ ಯೋಗ್ಯವಾದ ಕ್ಯಾಮರಾ ಕಾರ್ಯಕ್ಷಮತೆಯನ್ನು ಹೊಂದಿದೆ. ಮುಖ್ಯ ಕ್ಯಾಮರಾವು f1.8 ಅಪರ್ಚರ್ ಮತ್ತು PDAF ಜೊತೆಗೆ 50 MP ಸೆನ್ಸಾರ್ ಅನ್ನು ಹೊಂದಿದೆ. ಇದು ನಿಜವಾದ ಬಣ್ಣಗಳು ಮತ್ತು ಕಾಂಟ್ರಾಸ್ಟ್ನೊಂದಿಗೆ ಉತ್ತಮ ಬೆಳಕಿನ ಪರಿಸ್ಥಿತಿಗಳಲ್ಲಿ ವಿವರವಾದ ಮತ್ತು ತೀಕ್ಷ್ಣವಾದ ಫೋಟೋಗಳನ್ನು ಸೆರೆ ಹಿಡಿಯಬಹುದು. ಪೋರ್ಟ್ರೇಟ್, ನೈಟ್, ವಿಡಿಯೋ, HDR, ಗೂಗಲ್ ಲೆನ್ಸ್, ವಾಯ್ಸ್ ಶಟರ್, ಟಿಲ್ ಶಿಫ್ಟ್, ಟೈಮ್ ಬಸ್, ಟೈಮ್ ಲ್ಯಾಬ್ಸ್ ಮುಂತಾದ ಕೆಲವು ಮೋಡ್ಗಳನ್ನು ಕ್ಯಾಮರಾ ಹೊಂದಿದೆ. ಡೆಪ್ತ್ ಕ್ಯಾಮರಾವು f2.4 ಅಪರ್ಚರ್ನೊಂದಿಗೆ 2 MP ಸೆನ್ಸಾರ್ ಅನ್ನು ಹೊಂದಿದೆ ಮತ್ತು ಪೋರ್ಟ್ರೇಟ್ ಶಾಟ್ಗಳಿಗಾಗಿ ಬೊಕೆ ಎಫೆಕ್ಟ್ ಅನ್ನು ರಚಿಸಬಹುದು. ಆದಾಗ್ಯೂ ಅಂಚಿನ ಪತ್ತೆಯು ತುಂಬ ನಿಖರವಾಗಿಲ್ಲ ಮತ್ತು ಕೆಲವೊಮ್ಮೆ ವಿಷಯ ಅಥವಾ ಹಿನ್ನೆಲೆಯ ಭಾಗಗಳನ್ನು ಮುಸುಕುಗೊಳಿಸುತ್ತದೆ. ವಿಡಿಯೋ ರೆಕಾರ್ಡಿಂಗ್ ಗುಣಮಟ್ಟವು 30 frames/secondನಲ್ಲಿ 1080 ಪಿಕ್ಸೆಲ್ಗೆ ಸೀಮಿತವಾಗಿದೆ. ಇದು 5G ಫೋನ್ಗೆ ಹೆಚ್ಚು ಪ್ರಭಾವಶಾಲಿಯಾಗಿಲ್ಲ. ವಿಡಿಯೋ ಸ್ಥಿರೀಕರಣವು ಹೆಚ್ಚು ಪರಿಣಾಮಕಾರಿಯಾಗಿಲ್ಲ ಮತ್ತು ಕೆಲವೊಮ್ಮೆ ಅಲುಗಾಡುವ ತುಣುಕನ್ನು ಉತ್ಪಾದಿಸುತ್ತದೆ. ಸೆಲ್ಫಿ ಕ್ಯಾಮರಾವು f2.0 ಅಪರ್ಚರ್ನೊಂದಿಗೆ 8 MP ಸೆನ್ಸಾರ್ ಅನ್ನು ಹೊಂದಿದೆ ಮತ್ತು ಉತ್ತಮ ಬೆಳಕಿನ ಪರಿಸ್ಥಿತಿಗಳಲ್ಲಿ
ಯೋಗ್ಯವಾದ ಸೆಲ್ಫಿಗಳನ್ನು ತೆಗೆದುಕೊಳ್ಳಬಹುದು. ಸೆಲ್ಫಿ ಕ್ಯಾಮರಾವು ವಿಡಿಯೋ, ಫೋಟೋ, ಬ್ಯೂಟಿಫೈ, ಪೋರ್ಟ್ರೇಟ್, ಟೈಮ್ ಲ್ಯಾಬ್ಸ್, ವಾಯ್ಸ್ ಶಟರ್, ಪಾಮ್ ಶಟರ್, ಮೂವಿ ಫ್ರೇಮ್, ಟೈಮ್ ಬಸ್ಟ್ ಮುಂತಾದ ಕೆಲವು ಮೋಡ್ಗಳನ್ನು ಸಹ ಹೊಂದಿದೆ. ಆಡಿಯೋದ ಬಗ್ಗೆ ನೋಡೋಣ. ಫೋನ್ನ ಆಡಿಯೋ ಗುಣಮಟ್ಟವು ಸರಾಸರಿಯಾಗಿದೆ. ಸ್ಪೀಕರ್ ಸಾಂದರ್ಭಿಕವಾಗಿ ಕೇಳಲು ಸಾಕಷ್ಟು ಜೋರಾಗಿದೆ, ಆದರೆ ಬ್ಯಾಸ್ ಮತ್ತು ಸ್ಪಷ್ಟತೆಯ ಕೊರತೆ ಇದೆ. ಹೆಡ್ಫೋನ್ ಜಾಕ್ 24 ಬಿಟ್ 192 ಕಿಲೋಹರ್ಟ್ಸ್ ಆಡಿಯೋ ಔಟ್ಪುಟ್ ಅನ್ನು ಬೆಂಬಲಿಸುತ್ತದೆ, ಆದರೆ ಬಾಕ್ಸ್ನಲ್ಲಿ ಯಾವುದೇ ಇಯರ್ಫೋನ್ಗಳೊಂದಿಗೆ ಬರುವುದಿಲ್ಲ. ಕನೆಕ್ಟಿವಿಟಿ ಆ್ಯಂಡ್ ಸೆನ್ಸಾರ್ಸ್. ರೆಡ್ಮಿ 12 5G ಡ್ಯುಯಲ್ ಸ್ಟ್ಯಾಂಡ್ ಬೈ ಅನ್ನು ಬೆಂಬಲಿಸುತ್ತದೆ ಮತ್ತು ಎರಡೂ ಸಿಮ್ಗಳು 5G ನೆಟ್ವರ್ಕ್ಗಳನ್ನು ಬೆಂಬಲಿಸುತ್ತದೆ. 5G ಸಂಪರ್ಕವು SA ಮತ್ತು NSA ವಿಧಾನಗಳಿಗಾಗಿ ಫೋನ್ ಬಹು ಬ್ಯಾಂಡ್ಗಳನ್ನು ಬೆಂಬಲಿಸುತ್ತದೆ. ಫೋನ್ ವೈಫೈ, ಬ್ಲೂಟೂತ್ 5.3, GPS, ಗ್ಲೋನಾಸ್, ಗಿಲಿಲಿಯೋ, PDS ಮತ್ತು ಇನ್ಫ್ರಾರೆಡ್ ಅನ್ನು ಸಹ ಬೆಂಬಲಿಸುತ್ತದೆ. ಫೋನ್ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಅನ್ನು ಹೊಂದಿದ್ದು, ಇದು ವೇಗವಾಗಿ ಮತ್ತು ವಿಶ್ವಾಸಾರ್ಹವಾಗಿದೆ. ಫೋನ್ ಆಕ್ಸೆಲರೋಮೀಟರ್, ದಿಕ್ಸೂಚಿ ಮತ್ತು ವರ್ಚುವಲ್ ಪ್ರಾಕ್ಸಿಮಿಟಿ ಸೆನ್ಸಾರ್ ಅನ್ನು ಸಹ ಹೊಂದಿದೆ. ಇನ್ನು ಬೆಲೆಯ ಬಗ್ಗೆ ಮಾತನಾಡೋದಾದರೆ, ರೆಡ್ಮಿ 12 5G ಭಾರತದಲ್ಲಿ ಅತ್ಯಂತ ಸ್ಪರ್ಧಾತ್ಮಕವಾಗಿ ಬೆಲೆಯನ್ನು ಹೊಂದಿದೆ. ಇದು 4GB ಮತ್ತು 128GB ರೂಪಾಂತರಕ್ಕೆ 10,999 ರೂಪಾಯಿ, 6GB ಮತ್ತು 128GB ರೂಪಾಂತರಕ್ಕೆ 12,499 ರೂಪಾಯಿ ಮತ್ತು 8GB ಮತ್ತು 256GB ರೂಪಾಂತರಕ್ಕೆ 14,999 ರೂಪಾಯಿಗಳಲ್ಲಿ ಲಭ್ಯವಿದೆ. ಈ ಫೋನ್ ಆಗಸ್ಟ್ 4ರಿಂದ ಅಮೆಝಾನ್, ಫ್ಲಿಪ್ಕಾರ್ಟ್ ಮತ್ತು ಆನ್ಲೈನ್ ಸ್ಟೋರ್ಗಳಲ್ಲಿ ಮಾರಾಟವಾಗಲಿದೆ. ಕನ್ಕ್ಲೂಷನ್. ರೆಡ್ಮಿ 12 5G ಉತ್ತಮ ಬಜೆಟ್ ಫೋನ್ ಆಗಿದ್ದು, ಇದು ಹಣಕ್ಕೆ ಹೆಚ್ಚಿನ ಮೌಲ್ಯವನ್ನು ನೀಡುತ್ತದೆ. ಇದು ನಯವಾದ ವಿನ್ಯಾಸ, ದೊಡ್ಡ ಮತ್ತು ನಯವಾದ ಡಿಸ್ಪ್ಲೇ, ಶಕ್ತಿಯುತ ಪ್ರೊಸೆಸರ್, ಬೃಹತ್ ಬ್ಯಾಟರಿ ಮತ್ತು ಯೋಗ್ಯ ಕ್ಯಾಮೆರಾಗಳನ್ನು ಹೊಂದಿದೆ. ಇದು 5G ಸಂಪರ್ಕವನ್ನು ಸಹ ಬೆಂಬಲಿಸುತ್ತದೆ. ಇದು ಈ ಬೆಲೆ ವಿಭಾಗದಲ್ಲಿ ಅಪರೂಪವಾಗಿದೆ. ಸೀಮಿತ ವಿಡಿಯೋ ರೆಕಾರ್ಡಿಂಗ್ ಗುಣಮಟ್ಟ, ಸರಾಸರಿ ಆಡಿಯೋ ಗುಣಮಟ್ಟ ಮತ್ತು ಹೈಬ್ರಿಡ್ ಸಿಮ್ ಸ್ಲಾಟ್ನಂತಹ ಕೆಲವು ನ್ಯೂನತೆಗಳನ್ನು ಫೋನ್ ಹೊಂದಿದೆ. ಆದಾಗ್ಯೂ ಇವುಗಳು ಡೀಲ್ ಬ್ರೇಕರ್ಗಳಲ್ಲ ಮತ್ತು ಒಟ್ಟಾರೆ ಪ್ಯಾಕೇಜ್ಗಾಗಿ ಕಡೆಗಣಿಸಬಹುದು. ಹಾಗಾದರೆ ರೆಡ್ಮಿ 12 5Gಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನೀವು ಅದನ್ನು ಇಷ್ಟಪಡುತ್ತೀರಾ ಅಥವಾ ಇಲ್ಲವೇ? ಕೆಳಗಿನ ಕಮೆಂಟ್ಗಳಲ್ಲಿ ನನಗೆ ತಿಳಿಸಿ. ಮತ್ತು ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ದಯವಿಟ್ಟು ಲೈಕ್ ಬಟನ್ ಒತ್ತಿರಿ ಮತ್ತು ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಥ್ಯಾಂಕ್ ಯು. ಬಾಯ್.